ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಸರಳವಾದ ವಿಧಾನದಲ್ಲಿ ಸಾಬುದಾನ ಪರೋಟಾನ ತೋರಿಸ್ತಾ ಇದ್ದೀನಿ. 1 ಬಟ್ಲು ಸಾಬುದಾನ ಇದ್ದರೆ ಸಾಕು, ಒಂದು 2 ಜನಕ್ಕಾಗುವಷ್ಟು ನೀವು ಪರೋಟಾನ ತುಂಬ ಕಮ್ಮಿ ಸಾಮಗ್ರಿಗಳನ್ನ ಸೇರಿಸಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಶುಗರ್ ಇರೋರು, ವಯಸ್ಸಾದವರು, ಡಯಟ್ ಮಾಡೋರ್ಗಂತೂ ಮಾಡಿಸಿದ್ದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ತಿ ರೆಸಿಪಿ. ಬನ್ನಿ ಹಾಗಾದರೆ ಈ ಸಾಬುದಾನ ಪರೋಟಾನ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ 1 ಬಟ್ಲು ಸಾಬುದಾನನ ಒಂದು ಪ್ಯಾನಲ್ಲಿ ಹುರ್ಕೊಳ್ತಿದ್ದೀನಿ. ಸಿಮ್ಮಲ್ಲಿ ಸ್ಟವ್ನ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಳ್ಬೇಕು. ತುಂಬ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರನ್ನ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಮಿಕ್ಸಿನ ರನ್ ಮಾಡ್ಕೊಳ್ಬೇಕು. ಒಂದು 2-3 ಸಲ ಪಲ್ಸ್ ಮೋಡಲ್ಲಿ ರನ್ ಮಾಡಿಕೊಂಡ್ರೆ ಬೇಗ ಪುಡಿ ಮಾಡ್ಕೊಳ್ಬೋದು. ಈ ರೀತಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಸಾಬುದಾನ ಹಿಟ್ಟು ಬಿಟ್ಟರೆ ಪರೋಟಾಗೆ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ನಾನು ಬಳಸ್ತಾ ಇಲ್ಲ. 1 ಬಟ್ಲು ಸಾಬುದಾನ ಹಿಟ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ತುರ್ಕೊಳ್ತಿದ್ದೀನಿ. ಆಲೂಗೆಡ್ಡೆನ ತುರಿದು ಹಾಕ್ಕೊಳ್ಳೋದ್ರಿಂದ ಪರೋಟ ತುಂಬಾ ಸಾಫ್ಟಾಗಿ ಆಗುತ್ತೆ. ಪರೋಟಾಗೆ ಆಲೂಗೆಡ್ಡೆ ಒಂದೊಳ್ಳೆ ರುಚಿ ಕೊಡುತ್ತೆ. ಆಲೂಗೆಡ್ಡೆನ 2 ಆಲೂಗೆಡ್ಡೆನ ತುರಿದು ಸಾಬುದಾನ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಈ ಪರೋಟಾಗೆ ತುಂಬ ಕಮ್ಮಿ ಸಾಮಗ್ರಿಗಳನ್ನ ಬಳಸಿ ಮಾಡ್ಕೊಳ್ಬೋದು. ಸಾಬುದಾನ ಪೌಡ್ರ್ ಮಾಡಿ ಹಾಕ್ಕೊಂಡು ಒಂದು ಆಲೂಗೆಡ್ಡೆ ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಚಿಲ್ಲಿ ಫ್ಲೇಕ್ಸ್ ಇಷ್ಟ ಇಲ್ಲ ಮನೇಲಿಲ್ಲ ಅಂದರೆ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳಿ. ಆಲೂಗೆಡ್ಡೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಳ್ತಿದ್ದೀನಿ. ನನಗಿಲ್ಲಿ 1 ಬಟ್ಲು ಸಾಬುದಾನಾಗೆ ಈ ಬಟ್ಲಲ್ಲಿ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನೀರನ್ನು ಹಿಡಿಸಿದೆ. ಮಾಮೂಲಿ ಗೋಧಿ ಹಿಟ್ಟಿಗಿಂತ ಈ ಸಾಬುದಾನ ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ. ಹಾಗಾಗಿ 1 ಬಟ್ಲು ಸಾಬುದಾನಾಗೆ 1 ಬಟ್ಲಷ್ಟೇ ನೀರು ತೊಗೊಂಡಿದೆ. ಇದನ್ನು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ತಕ್ಷಣವೇ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಟೈಮ್ ಇರೋದ್ರಿಂದ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದಿ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಕಲಸಿದ ತಕ್ಷಣ ನೀವು ಈ ಪರೋಟ ಮಾಡಿಕೊಂಡ್ರು ತುಂಬ ಸ್ಮೂತಾಗೇ ಬರುತ್ತೆ. ಈಗ ಒಂದು 10 ನಿಮಿಷ ಆಗಿದೆ. ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ತೊಗೊಂಡು ಅಕ್ಕಿ ಹಿಟ್ಟಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಅಗಲವಾಗಿ ಜೊತೆಗೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡಿದ್ದೀನಿ. ಪರೋಟ ಅಂದರೆ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ಈ ಸಾಬುದಾನ ಪರೋಟ ತುಂಬಾ ಸ್ಮೂತಾಗಿರೋದ್ರಿಂದ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರು ನಡೆಯುತ್ತೆ. ನಿಮಗೆ ಇನ್ನೂ ತೆಳುವಾಗಬೇಕಂದ್ರೆ ಇನ್ನೂ ತೆಳುವಾಗಿ ಚಿಕ್ಕದಾಗೂ ಲಟ್ಟಿಸ್ಕೊಳ್ಬೋದು. ಇಲ್ಲಿ 1 ಬಟ್ಲು ಸಾಬುದಾನಕ್ಕೆ ನಾನು ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ಒಂದು 5 ಪರೋಟ ರೆಡಿಯಾಗಿದೆ. ನಿಮಗೆ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಇನ್ನೂ ಒಂದು 6-7 ಪರೋಟನ ರೆಡಿ ಮಾಡ್ಕೊಳ್ಬೋದು. ಎಲ್ಲ ಪರೋಟನೂ ಹೀಗೆ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಲಟ್ಟಿಸ್ಬೋದು. ನಿಮಗೆ ಎಲ್ಲೂ ಕಿತ್ತೋಗುತ್ತೆ, ಲಟ್ಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸೋದೇ ಇಲ್ಲ. ಎಲ್ಲ ಪರೋಟನೂ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನಂತರ ಹಂಚು ಬಿಸಿ ಮಾಡಿಕೊಂಡು ಪರೋಟನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ತುಪ್ಪ ಬೇಕಿದ್ದರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗೋಧಿ ಹಿಟ್ಟಿನ ಪರೋಟಾಗಿಂತ ಈ ಪರೋಟ ಬೇಗ ಬೇಯುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಎಲ್ಲ ಪರೋಟನೂ ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಸಮಯ ಇಟ್ಕೊಂಡು ತಿಂದ್ರೂ ಗೋಧಿ ಹಿಟ್ಟಿನ ಪರೋಟಾಗಿಂತ ತುಂಬ ಸಾಫ್ಟಾಗಿರುತ್ತೆ. ಈ ಸಾಬುದಾನ ಪರೋಟ ಜೊತೆ ಗಟ್ಟಿ ಮೊಸರು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿಗೆ ಒಂದೊಳ್ಳೆ ಕಾಂಬಿನೇಷನು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಅಷ್ಟು ಸಾಫ್ಟಾಗಿ ಈ ಸಾಬುದಾನ ಪರೋಟ ಮಾಡ್ಕೊಳ್ಬೋದಂತ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.